ಮುಜರಾಯಿ ದೇವಾಲಯ ಸಿಬ್ಬಂದಿಗಳಿಗೆ 6ನೇ ವೇತನ ನೀಡಲು ಕೋರ್ಟ್ ಆದೇಶ. ರಾಜ್ಯದ ಎ ಮತ್ತು ಬಿ ಪ್ರವರ್ಗದ ಮುಜರಾಯಿ ದೇವಾಲಯಗಳ ನೌಕರರಿಗೆ ಸಿಗಬೇಕಾದ ಭತ್ಯೆಗಳಿಗೆ ನ್ಯಾಯಾಲಯದ ಮೊರೆ ಹೋದ್ರೆ ಮಾತ್ರ ಸಿಗೋದಾದ್ರೆ ಯಾವ ಪುರುಷಾರ್ಥಕ್ಕೆ ಆಯುಕ್ತರು, ಕಾರ್ಯದರ್ಶಿಗಳು, ಮುಜರಾಯಿ ಸಚಿವರು ಬೇಕು? ಹಾಗೆಯೇ ಮುಜರಾಯಿ ದೇವಾಲಯ ನೌಕರರಲ್ಲೂ ಒಗ್ಗಟ್ಟು ಇಲ್ಲದೆ ಇರುವ ಕಾರಣವೂ ಇದೆ. ಹೀಗಂತ ಸರ್ಕಾರವು ನಿಯಮಾನುಸಾರ ನೀಡಬೇಕಾದ ಭತ್ಯೆಗಳನ್ನ ತಡೆ ಹಿಡಿಯಲು ಸಾಧ್ಯವಾಗೋದಿಲ್ಲ. ಈಗಾಗಲೇ ಸರ್ಕಾರದ ಆದೇಶದಂತೆ 7ನೇ ವೇತನ ಜಾರಿಯಾಗಿ 2 ವರ್ಷ ಸಮೀಪಿಸುತ್ತಿದೆ. 8ನೇ ವೇತನ ಜಾರಿಯಾಗುತ್ತಿದೆ. ಸರ್ಕಾರಿ ನೌಕರರು ಹಾಗೂ ಅಧಿಕಾರಿಗಳು ಮುಜರಾಯಿ ಇಲಾಖೆ ಸೇರುತ್ತಿದ್ದಂತೆ, ಭತ್ಯೆಗಳ ಆದೇಶ ಆಗುತ್ತಿದ್ದಂತೆ ಸರ್ಕಾರಿ ನೌಕರರು ಹಾಗೂ ಅಧಿಕಾರಿಗಳು ತಮ್ಮ ಜೇಬಿಗೆ ತುಂಬಿಸಿಕೊಳ್ಳುತ್ತಾರೆ. ಆದರೆ ಮುಜರಾಯಿ ಇಲಾಖೆಯ ದೇವಾಲಯದ ಹೊರಾಂಗಣ ನೌಕರರಿಗೆ ಲಭಿಸುತ್ತಿಲ್ಲ. ಇದರ ಜೊತೆಯಲ್ಲಿ ರಾಜ್ಯದ ಹಲವು ಮುಜರಾಯಿ ದೇವಾಲಯಗಳ ನೌಕರರಿಗೆ ವೇತನ ಶ್ರೇಣಿಯನ್ನೇ ನಿಗದಿಪಡಿಸಿರೋದಿಲ್ಲ. ಅದರಲ್ಲಿ ಕೆಲವರು 15 ವರ್ಷಕ್ಕಿಂತ ಮೇಲ್ಪಟ್ಟು ಕೆಲಸ ಮಾಡುವ ದೇವಾಲಯದ ನೌಕರರ ಹಣೆ ಬರಹ ಆಗಿದೆ. ಇದಕ್ಕೆಲ್ಲ ಪ್ರಮುಖ ಕಾರಣ ಕೇಂದ್ರ ಕಚೇರಿಯ ಆಯುಕ್ತರು, ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಹಣದ ದಾಹ ಹೆಚ್ಚಿದೆ ಅನ್ನೋ ಮಾತು ಕೇಳಿಬರುತ್ತಿದೆ. ಇಲಾಖೆ ಸರಿಯಿದ್ರೆ ಯಾವ ನೌಕರರು ತಮಗೆ ಬರಬೇಕಾದ ಭತ್ಯೆ ಪಡೆಯಲು ನ್ಯಾಯಾಲಯದ ಮೊರೆ ಹೋಗಬೇಕಾದ ಅವಶ್ಯಕತೆ ಇರೋದಿಲ್ಲ. 6ನೇ ವೇತನ ಭತ್ಯೆಗೆ ಸಂಬಂಧಿಸಿದಂತೆ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದ ನೌಕರರು ನ್ಯಾಯಾಲಯದ ಆದೇಶವನ್ನ ಒಂದು ಸಾರಿ ತಿಳಿದುಕೊಳ್ಳೋಣ. ರಾಜ್ಯದ ಪ್ರತಿಷ್ಠಿತ ದೇವಾಲಯಗಳಲ್ಲಿ ಒಂದಾದಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳಿಗೆ 2018ರ ಏಪ್ರಿಲ್ ತಿಂಗಳಿನಿಂದ ಅನ್ವಯವಾಗುವಂತೆ 6ನೇ ವೇತನ ಆಯೋಗದ ಶಿಫಾರಸ್ಸಿನಂತೆ ವೇತನ ಪರಿಷ್ಕರಣೆ ಮಾಡುವಂತೆ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ಕೊಟ್ಟಿದೆ. ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದ ಸಿಬ್ಬಂದಿಗೆ 2018ರಿಂದ 6ನೇ ವೇತನ ಆಯೋಗದ ಶಿಫಾರಸ್ಸಿನಂತೆ ವೇತನ ಪರಿಷ್ಕರಣೆಗೆ ಸೂಚನೆ ನೀಡಿದ್ದ ಏಕ ಸದಸ್ಯ ಪೀಠದ ಆದೇಶವನ್ನ ಪ್ರಶ್ನಿಸಿ ರಾಜ್ಯ ಸರ್ಕಾರ ಸಲ್ಲಿಸಿದ್ದ ಮೇಲ್ಮನವಿ ಮತ್ತು ಏಕ ಸದಸ್ಯ ಪೀಠದ ಆದೇಶ ಜಾರಿ ಮಾಡದ ಸರ್ಕಾರದ ಕ್ರಮವನ್ನ ಪ್ರಶ್ನಿಸಿ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಎಂಜಿನಿಯರ್ ಆಗಿ ಸೇವೆ ಸಲ್ಲಿಸುತ್ತಿರುವ ಕೆಸಿ ಉದಯಕುಮಾರ್ ಸೇರಿ ಮತ್ತಿತರರು ನ್ಯಾಯಾಂಗ ನಿಂದನೆಯ ಅರ್ಜಿಯನ್ನ ಸಲ್ಲಿಸಿದ್ದರು. ಈ 2 ಅರ್ಜಿಗಳ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಅನು ಶಿವರಾಮನ್ ಮತ್ತು ನ್ಯಾಯಮೂರ್ತಿ ವಿಜಯ್ ಕುಮಾರ್ ಎ ಪಾಟೀಲ್ ಅವರಿದ್ದ ನ್ಯಾಯಪೀಠ ಈ ಆದೇಶ ಕೊಟ್ಟಿದೆ. ಅಲ್ಲದೆ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಸೇವೆ ಸಲ್ಲಿಸುತ್ತಿರುವವರಿಗೆ 2018ರಿಂದ ಅನ್ವಯವಾಗುವಂತೆ 6ನೇ ವೇತನ ಆಯೋಗದ ಶಿಫಾರಸ್ಸಿನಂತೆ ವೇತನ ಪರಿಷ್ಕರಣೆ ಮಾಡಿ ಪಾವತಿ ಮಾಡಬೇಕು ಅಂತ ಆದೇಶಿಸಿರುವ ಏಕಸದಸ್ಯ ಪೀಠದ ಆದೇಶವನ್ನ ಮುಂದಿನ 8 ವಾರಗಳಲ್ಲಿ ಜಾರಿ ಮಾಡಬೇಕು ಅಂತ ನಿರ್ದೇಶನ ನೀಡಿದ್ದ ನ್ಯಾಯಪೀಠ ಸರ್ಕಾರ ಸಲ್ಲಿಸಿದ್ದ ಮೇಲ್ಮನವಿ ಅರ್ಜಿಯನ್ನ ವಜಾಗೊಳಿಸಿತ್ತು. ಈ ಆದೇಶವನ್ನ ಪಾಲಿಸದಿದ್ದಲ್ಲಿ ಮತ್ತೆ ನ್ಯಾಯಾಂಗ ನಿಂದನೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವಿದೆ ಅಂತ ತಿಳಿಸಿದಂತಹ ನ್ಯಾಯಪೀಠ ಸಿಬ್ಬಂದಿ ಸಲ್ಲಿಸಿದ್ದ ನ್ಯಾಯಾಂಗ ನಿಂದನೆ ಅರ್ಜಿಯನ್ನ ಇತ್ಯರ್ಥಪಡಿಸಿದೆ. ಜೊತೆಗೆ ಅರ್ಜಿಗೆ ಸಂಬಂಧಿಸಿದಂತೆ ಸರ್ಕಾರ 210 ದಿನಗಳ ಕಾಲ ವಿಳಂಬವಾಗಿ ಮೇಲ್ಮನವಿ ಸಲ್ಲಿಸಿದೆ. ಅದಕ್ಕೂ ಕೂಡ ಕಾರಣವನ್ನ ಕೊಟ್ಟಿಲ್ಲ. ಅಲ್ಲದೆ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿಗಳು 2018ರಿಂದ ಅನ್ವಯವಾಗುವಂತೆ 6ನೇ ವೇತನ ಆಯೋಗದ ಶಿಫಾರಸ್ಸಿನಂತೆ ವೇತನ ಪಾವತಿಸಬೇಕು ಅನ್ನೋದಾಗಿ ತಿಳಿಸಿದ್ದಾರೆ. ಜೊತೆಗೆ ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ದತ್ತಿ ಕಾಯ್ದೆ ಅಡಿಯಲ್ಲಿ ಎ ಮತ್ತು ಬಿ ದರ್ಜೆಯ ದೇವಾಲಯದಲ್ಲಿ ಇರುವ ಇತರೆ ದೇವಾಲಯಗಳ ಸಿಬ್ಬಂದಿಗೆ 2018ರಿಂದಲೇ ವೇತನ ಪರಿಷ್ಕರಣೆ ಮಾಡಿದ್ದು, ಈ ದೇವಾಲಯದ ಸಿಬ್ಬಂದಿಗಳಿಗೆ ಮಾತ್ರ ವಿಳಂಬ ಮಾಡಲಾಗಿದೆ. ಆದ್ದರಿಂದ 2018ರಿಂದಲೇ ವೇತನ ಪರಿಷ್ಕರಿಸಿ ಪಾವತಿಸುವಂತೆ ಏಕಸದಸ್ಯ ಪೀಠ ಆದೇಶ ಸೂಕ್ತವಾಗಿದೆ ಅಂತ ನ್ಯಾಯಪೀಠ ತನ್ನ ಆದೇಶದಲ್ಲಿ ತಿಳಿಸಿದೆ. ಪ್ರಕರಣದ ಹಿನ್ನೆಲೆ: ರಾಜ್ಯ ಮುಜರಾಯಿ ಇಲಾಖೆಯಿಂದ ಎ ದರ್ಜೆಯಲ್ಲಿ ಅಧಿಸೂಚಿತ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದ ಸಿಬ್ಬಂದಿಗೆ 2018ರ ಅಕ್ಟೋಬರ್ ತಿಂಗಳಿನಿಂದ
6ನೇ ವೇತನ ಆಯೋಗದ ಶಿಫಾರಸಿನಂತೆ ವೇತನ ಪರಿಷ್ಕರಣೆ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿತ್ತು. ಆದರೆ ಇತರೆ ಎ ದರ್ಜೆಯ ದೇವಾಲಯಗಳ ಸಿಬ್ಬಂದಿಗೆ 2018ರ ಏಪ್ರಿಲ್ ತಿಂಗಳಿನಿಂದಲೇ ವೇತನ ಪರಿಷ್ಕರಣೆ ಮಾಡಿತ್ತು. ಇದನ್ನು ಪ್ರಶ್ನಿಸಿ ದೇವಾಲಯದ ಸುಮಾರು 200ಕ್ಕೂ ಹೆಚ್ಚು ಜನ ಸಿಬ್ಬಂದಿಗಳು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಅರ್ಜಿಯ ವಿಚಾರಣೆ ನಡೆಸಿದ ಏಕಸದಸ್ಯ ಪೀಠ ಇತರೆ ದೇವಾಲಯಗಳ ಮಾದರಿಯಲ್ಲಿಯೇ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದ ಸಿಬ್ಬಂದಿಗೂ 2018ರಿಂದಲೇ 6ನೇ ವೇತನ ಆಯೋಗದ ಶಿಫಾರಸಿನಂತೆ ವೇತನ ಪರಿಷ್ಕರಣೆ ಮಾಡಿ ವೇತನ ಪಾವತಿಸಲು 2024ರ ಮಾರ್ಚ್ 20ರಂದು ನಿರ್ದೇಶನ ನೀಡಿ ಆದೇಶಿಸಿತ್ತು. ಈ ಆದೇಶವನ್ನ ಪ್ರಶ್ನಿಸಿ ರಾಜ್ಯ ಸರ್ಕಾರ ಮತ್ತು ಆದೇಶ ಜಾರಿ ಮಾಡದ ಸರ್ಕಾರದ ಕ್ರಮವನ್ನ ಪ್ರಶ್ನಿಸಿ ದೇವಾಲಯದ ಸಿಬ್ಬಂದಿ ನ್ಯಾಯಾಂಗ ನಿಂದನೆಯ ಅರ್ಜಿಯನ್ನ ಸಲ್ಲಿಸಿತ್ತು. ವಿಚಾರಣೆ ವೇಳೆ ಅರ್ಜಿದಾರರ ಅಂದರೆ ಸರ್ಕಾರದ ಪರ ವಕೀಲರು ಸಿಬ್ಬಂದಿಗೆ ವೇತನವನ್ನ ಕಡಿತಗೊಳಿಸೋದು ಸರ್ಕಾರದ ವಿಶೇಷ ಹಕ್ಕು ಆಗಿರಲಿದೆ. ಈ ಅಂಶವನ್ನ ಪರಿಗಣಿಸದೆ ಏಕಸದಸ್ಯ ಪೀಠ ಈ ಆದೇಶವನ್ನ ಕೊಟ್ಟಿದ್ದು ರದ್ದುಪಡಿಸಬೇಕು ಅಂತ ಕೋರಿದ್ದರು. ಕುಕ್ಕೆ ದೇವಾಲಯದ ಸಿಬ್ಬಂದಿಯ ಪರ ವಕೀಲರು ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ದತ್ತಿ ಕಾಯ್ದೆಯ ಅಡಿಯಲ್ಲಿ ಎ ದರ್ಜೆಯ ದೇವಾಲಯ ಅನ್ನೋದಾಗಿ ಗುರುತಿಸಿರುವ ಕೊಲ್ಲೂರು ಮೂಕಾಂಬಿಕಾ, ನಂಜನಗೂಡು ನಂಜುಂಡೇಶ್ವರ, ಮೈಸೂರಿನ ಚಾಮುಂಡೇಶ್ವರಿ, ಕೊಪ್ಪಳದ ಹುಲಿಗೆಮ್ಮ, ಯಡಿಯೂರು ಸಿದ್ದಲಿಂಗೇಶ್ವರ ಮತ್ತು ಇನ್ನೂ ಕೆಲವು ದೇವಾಲಯಗಳ ಸಿಬ್ಬಂದಿಗಳಿಗೆ 2018ರಿಂದ 6ನೇ ವೇತನ ಆಯೋಗದ ಶಿಫಾರಸಿನ ಆಧಾರದಲ್ಲಿ ವೇತನ ಪರಿಷ್ಕರಣೆ ಮಾಡಿದೆಯಂತ ತಿಳಿದು ಬಂದಿದೆ. ಆದರೆ ಕುಕ್ಕೆ ದೇವಾಲಯದ ಸಿಬ್ಬಂದಿಗೆ 2021ರಿಂದ ವೇತನ ಪರಿಷ್ಕರಣೆ ಮಾಡೋದು ಸರಿಯಾದ ಕ್ರಮವಲ್ಲ. ಆದ್ದರಿಂದ ಏಕಸದಸ್ಯ ಪೀಠದ ಆದೇಶದಲ್ಲಿ ಮಧ್ಯಪ್ರವೇಶ ಮಾಡುವ ಅಗತ್ಯವಿಲ್ಲ ಅಂತ ಪೀಠಕ್ಕೆ ಮನವಿ ಮಾಡಿದ್ದರು. ಮತ್ತೊಂದು ಕಡೆ ದೇವಾಲಯದ ನೌಕರರ ಭತ್ಯೆಗಳನ್ನ ಸರ್ಕಾರ ಭರಿಸೋದಿಲ್ಲ. ಆ ದೇವಾಲಯದ ಆದಾಯದ ಲೆಕ್ಕಾಚಾರಗಳನ್ನ ತೆಗೆದುಕೊಂಡು ದೇವಾಲಯದ ಹೊರಾಂಗಣ ನೌಕರರಿಗೆ ನೀಡೋದು ವಾಡಿಕೆಯಾಗಿದೆ. ಇಂತಹ ಪ್ರಕರಣಗಳಿಗೆ ಮುಜರಾಯಿ ಇಲಾಖೆಯ ಆಯುಕ್ತರು ತಮ್ಮ ಅಧಿಕಾರವನ್ನ ಬಳಸಿ ತೀರ್ಮಾನವನ್ನ ಕೈಗೊಳ್ಳಬೇಕಾಗಿರುತ್ತೆ. ಆದರೆ ಆ ಯೋಗ್ಯತೆ ಇಲ್ಲದೆ ಇರುವ ಇಂತಹ ಮುಜರಾಯಿ ಆಯುಕ್ತರು ಹಾಗೂ ಅಧಿಕಾರಿಗಳು ಬೇಕಾ ಅನ್ನೋ ಪ್ರಶ್ನೆಯೂ ಉದ್ಭವಿಸಿದೆ. ಮಾನ್ಯ ಮುಜರಾಯಿ ಆಯುಕ್ತರೇ, ಯಾವುದೇ ಕ್ರಮ ಜರುಗಿಸುವ ಮುನ್ನ ಇಲಾಖೆಯ ನಿವೃತ್ತಿ ಹೊಂದುವ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಹಾಗೂ ನಮ್ಮಂತಹ ದೇವಾಲಯ ಸಂಶೋಧಕರ ಜೊತೆಯಲ್ಲಿ ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ಳೋದು ಸೂಕ್ತ. ಹಾಗೆಯೇ ನೀವುಗಳು ವಿನಾಕಾರಣ ನ್ಯಾಯಾಲಯದ ಮೊರೆ ಹೋಗಿ ನ್ಯಾಯಾಲಯದ ವೆಚ್ಚವನ್ನ ಮುಜರಾಯಿ ಆಯುಕ್ತರ ಗಿಂಬಳದಿಂದಲೋ ಅಥವಾ ಸಂಬಳದಿಂದಲೋ ಕಡಿತಗೊಳಿಸಲು ಕಾನೂನು ರೂಪಿಸಬೇಕಾಗಿರುತ್ತೆ. ವೀಕ್ಷಕರೇ, ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.